ಎಲ್ಲರಿಗೂ ನಮಸ್ಕಾರ. ಈ ತಪ್ಪುಗಳನ್ನ ನೀವು ಯಾವತ್ತೂ ಮಾಡಬೇಡಿ. ಮೊದಲನೇದು, ತುಂಬಾ ಹೊತ್ತು ಸ್ನಾನ ಮಾಡೋದು. ಪ್ರತಿಯೊಬ್ಬರು ಪ್ರತಿದಿನ ಸ್ನಾನ ಮಾಡಲೇಬೇಕು. ಆದರೆ ಕೆಲವರು ಗಂಟೆಗಟ್ಟಲೆ ಸ್ನಾನ ಮಾಡ್ತಿರ್ತಾರೆ. ಅರ್ಧ ಗಂಟೆ 1 ಗಂಟೆ ಎಲ್ಲ ಸ್ನಾನ ಮಾಡಿ ರಿಲ್ಯಾಕ್ಸ್ ಆಗ್ತಿರ್ತಾರೆ. ಹಾಗೆಲ್ಲ ಮಾಡಬೇಡಿ. ನೀವು ಬಳಸುವಂಥ ಸೋಪು, ಬಾಡಿ ವಾಶಲ್ಲಿ ತುಂಬ ರೀತಿಯ ಕೆಮಿಕಲ್ಸ್ ಇರುತ್ತೆ. ಅದು ನಮ್ಮ ದೇಹದ pH ಲೆವೆಲ್ನ ಕಡಿಮೆ ಮಾಡುತ್ತೆ. ಅದರಿಂದ ಸ್ಕಿನ್ ಡ್ರೈ ಆಗುತ್ತೆ, ಸ್ಕಿನ್ ಅಲರ್ಜೀಸ್ ಬರುತ್ತೆ. ಆದಷ್ಟು 100% ನ್ಯಾಚುರಲ್ ಸೋಪ್ ಅಥವಾ ಬಾಡಿ ವಾಶ್ನ ಯೂಸ್ ಮಾಡಿ. ತುಂಬ ಬಿಸಿ ನೀರನ್ನು ಕೂಡ ಯೂಸ್ ಮಾಡಿಬಿಡಿ. ಚರ್ಮಕ್ಕೆ ಒಳ್ಳೇದಲ್ಲ. ಉಗುರು ಬೆಚ್ಚಗಿರುವಂತಹ ನೀರನ್ನ ಬಳಸಿ 15ರಿಂದ 20 ನಿಮಿಷದ ಒಳಗೆ ಸರಿಯಾಗಿ ಸ್ನಾನ ಮಾಡಿ. ಓಕೆನಾ? ಎರಡನೇ ತಪ್ಪು, ಮನೆಯಲ್ಲಿ ಇರೋರೆಲ್ಲರೂ ಒಂದೇ ನೇಲ್ ಕಟರ್ನ ಬಳಸೋದು. ನಮ್ಮ ನೇಲ್ಸ್ ಉಗುರಿನಲ್ಲಿ ತುಂಬಾ ರೀತಿಯ ಬ್ಯಾಕ್ಟೀರಿಯಾಸ್ ಇರುತ್ತೆ. ದೊಡ್ಡವರು ಬಳಸಿದ ನೇಲ್ ಕಟರ್ ಮಕ್ಕಳಿಗೆ ಬಳಸಿದ್ರೆ ನಿಮ್ಮ ಉಗುರಿನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಸ್, ಫಂಗಸ್ ಏನಾರು ಆಗಿದ್ರೆ ಅದೆಲ್ಲ ಮಕ್ಕಳ ಉಗುರಿಗೆ ಸೇರಿ ಇನ್ಫೆಕ್ಷನ್ಸ್ ಆಗುತ್ತೆ. ನನ್ನ ಐಡಿಯಾ ಏನು ಅಂದರೆ, ನೇಲ್ ಕಟರ್ನ ಬಳಸೋದಕ್ಕಿಂತ ಮುಂಚೆ ಒಂದ್ಸಲ ಚೆನ್ನಾಗಿ ತೊಳಿರಿ. ನೀವು ನೇಲ್ ಕಟರ್ ಮಾಡಿದ ನಂತರ ತೊಳೆದು ಇಡಿ ಅಷ್ಟೇ. ಆಗ ಮನೆಯವರೆಲ್ಲರೂ ಒಂದೇ ನೇಲ್ ಕಟರ್ನ ಬಳಸ್ಬೋದು. ಮೂರನೇ ತಪ್ಪು, ಟೂತ್ ಬ್ರಷ್ನ ತುಂಬಾ ಕಾಲ ಚೇಂಜ್ ಮಾಡ್ದಲೇ ಇರೋದು. ಕೆಲವರು ವರ್ಷಗಟ್ಟಲೆ ಒಂದೇ ಟೂತ್ ಬ್ರಷ್ನ ಯೂಸ್ ಮಾಡ್ತಿರ್ತಾರೆ. ಅದು ಒಳ್ಳೇದಲ್ಲ. ಟೂತ್ ಬ್ರಷ್ನ 6 ತಿಂಗಳಿಗೆ ಒಂದ್ಸಲ ಕಂಪಲ್ಸರಿಯಾಗಿ ಚೇಂಜ್ ಮಾಡಲೇಬೇಕು. ಏನಕ್ಕೆ ಅಂದರೆ, ತುಂಬಾ ದಿನಗಳಿಂದ ಬಳಸ್ತಾ ಇರುವಂತಹ ಟೂತ್ ಬ್ರಷ್ ಅಲ್ಲಿ ಕೆಲವು ಬ್ಯಾಕ್ಟೀರಿಯಾಸ್ ಹಾಗೆ ಇರುತ್ತೆ. ಅದರಿಂದ ನಾವು ಮತ್ತೆ ಬ್ರಷ್ ಮಾಡೋದ್ರಿಂದ ಹಲ್ಲು ಕ್ಲೀನ್ ಆಗಲ್ಲ. ಅದ್ರ ಬದಲು ಹಲ್ಲು ಇನ್ಫೆಕ್ಷನ್ಸ್, ದಂತ ಸಮಸ್ಯೆಗಳು ಬರುತ್ತೆ. ಆದಷ್ಟು ಬ್ಯಾಂಬೋ ಅಂದರೆ ಪ್ಲಾಂಟ್ ಬೇಸ್ಡ್ ಟೂತ್ ಬ್ರಷ್ ಸಿಗುತ್ತೆ ನಿಮಗೆ, ಅದನ್ನ ಬಳಸಿ. ಅದು ನಮ್ಮ ಹಲ್ಲಿಗೂ ಹಾನಿ ಮಾಡಲ್ಲ, ಪರಿಸರಕ್ಕೂ ಹಾನಿ ಮಾಡಲ್ಲ. ನಿಮ್ಮ ಹಲ್ಲುಗಳು ಆರೋಗ್ಯವಾಗಿರುತ್ತೆ. ನೀವು ಯಾವುದೇ ಟೂತ್ ಬ್ರಷ್ ಯೂಸ್ ಮಾಡಿದ್ರು 6 ತಿಂಗಳಿಗೆ ಒಂದ್ಸಲ ಕಂಪಲ್ಸರಿಯಾಗಿ ಚೇಂಜ್ ಮಾಡಿ ಅಷ್ಟೇ. ಓಕೆನಾ? 4ನೇ ತಪ್ಪು, ಪ್ರತಿಯೊಬ್ಬರು ಮಾಡುವಂಥದ್ದು. ಏನು ಅಂತೀರಾ? ನಾವು ಪ್ರತಿದಿನ ಬಳಸುವಂತಹ ಕೆಲವು ವಸ್ತುಗಳನ್ನ ಕ್ಲೀನ್ ಮಾಡ್ದಲೇ ಇರೋದು. ಯಾವ ವಸ್ತುಗಳು ಗೊತ್ತಾ? ಮೊಬೈಲ್, ಲ್ಯಾಪ್ಟಾಪ್, ರಿಮೋಟ್, ಕೀಬೋರ್ಡ್ಸ್. ನಿಮಗೆ ಗೊತ್ತಾ, ಬಾತ್ರೂಮ್ ಕಮೋಡ್ಗಿಂತ ಹೆಚ್ಚು ಬ್ಯಾಕ್ಟೀರಿಯಾಸ್ ನಮ್ಮ ಮೊಬೈಲ್ ಫೋನ್ ಮೇಲೆ ಇರುತ್ತಂತೆ. ನಾವು ಪ್ರತಿದಿನ ಬಳಸುವಂತಹ ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆದಷ್ಟು ವಾರಕ್ಕೊಂದ್ಸಲಿನಾದರೂ ಕ್ಲೀನ್ ಮಾಡ್ಕೊಳ್ಳಿ. ಅದರಲ್ಲಿ ತುಂಬ ರೀತಿಯ ಬ್ಯಾಕ್ಟೀರಿಯಾಸ್ ಇರುತ್ತೆ. ಅವುಗಳನ್ನ ಕ್ಲೀನ್ ಮಾಡ್ದಲೇ ನಾವು ಬಳಸ್ತಾ ಇದ್ರೆ ಅದು ನಮ್ಮ ಆರೋಗ್ಯನ ಖಂಡಿತ ಹಾಳು ಮಾಡುತ್ತೆ. ಹಾಗಂತ ನೀರಲ್ಲಿ ತೊಳಿಬೇಡಿ. ಶುದ್ಧವಾದ ಹತ್ತಿ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಳಿ. ತುಂಬ ಗಲೀಜಾಗಿದ್ರೆ ಸ್ವಲ್ಪ ಸ್ಯಾನಿಟೈಸ್ ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಓಕೆನಾ? 5ನೇ ತಪ್ಪು, ಕಿವಿ ಕ್ಲೀನ್ ಮಾಡಲು ಇಯರ್ಬಡ್ಸ್ನ ತುಂಬ ಹೆಚ್ಚಾಗಿ ಬಳಸೋದು. ಇದನ್ನ ಎಲ್ಲರೂ ಕಾಮನ್ ಆಗಿ ಮಾಡ್ತಾ ಇದ್ದಾರೆ. ಕೆಲವರಂತೂ ಸ್ವಲ್ಪ ಕಿವಿ ನವೆ ಆದರೆ ಸಾಕು, ಇಯರ್ಬಡ್ಸ್ನ ಹಾಕ್ಬಿಟ್ಟು ತಿರುಸ್ತಾ ಇರ್ತಾರೆ, ಪೆನ್ಸಿಲ್ ಹಾಕ್ತಾ ಇರ್ತಾರೆ, ಏನೇನೋ ಯೂಸ್ ಮಾಡ್ತಾ ಇರ್ತಾರೆ. ಹಾಗೆಲ್ಲ ಯೂಸ್ ಮಾಡಬೇಡಿ. ಅದರಿಂದ ಗುಗ್ಗೆನೂ ಹೊರಗಡೆ ಬರಲ್ಲ, ಇರೋ ಗುಗ್ಗೆನೂ ಒಳಗಡೆ ಹೋಗುತ್ತೆ, ತಮಟೆ ಹತ್ರ ಸೇರಿಕೊಂಡು ಇನ್ಫೆಕ್ಷನ್ ಆಗುತ್ತೆ, ಕಿವಿ ಸೋರುತ್ತೆ, ಕಿವಿ ನೋವು ಬರುತ್ತೆ, ಕಿವಿ ಊತ ಆಗುತ್ತೆ, ನೀರು ಸೋರೋದು, ಕಿವಿ ಬ್ಲಾಕ್ ಆಗೋದು, ಗುಯ್ ಅಂತ ಸೌಂಡ್ ಬರೋದು, ಹೀಗೆಲ್ಲ ಆಗುತ್ತೆ. ಅದರಿಂದ ಕಿವಿ ಕ್ಲೀನ್ ಮಾಡಲು ವಾರಕ್ಕೊಮ್ಮೆ ಶುದ್ಧವಾದ ಗಾಣದ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ, ಸಿಸಾಮ್ ಆಯಿಲ್ನ 1ರಿಂದ 2 ಡ್ರಾಪ್ಸ್ ಅಷ್ಟು ಅಷ್ಟೇ, ಜಾಸ್ತಿ ಬಳಸಬಾರ್ದು. 1ರಿಂದ 2 ಡ್ರಾಪ್ಸ್ ಅಷ್ಟು ಹಾಕಿ ಹತ್ತಿ ಇಟ್ಕೊಳ್ಳಿ. 10 ನಿಮಿಷ ಆದಮೇಲೆ ಹತ್ತಿ ತೆಗೀರಿ. ಅದೇ ಚೆನ್ನಾಗಿ ಡ್ರೈ ಆಗಿಬಿಡುತ್ತೆ. ಒಳಗಡೆ ಏನಾದ್ರು ಇನ್ಫೆಕ್ಷನ್ ಆಗಿದ್ರು ಅದನ್ನು ಕಡಿಮೆ ಮಾಡುತ್ತೆ. ಕಿವಿಯಲ್ಲಿ ಇರುವಂತಹ ಎಕ್ಸ್ಟ್ರಾ ಗುಗ್ಗೆನೂ ಹೊರಗಡೆ ಬರೋದಕ್ಕೆ ಸಹಾಯ ಮಾಡುತ್ತೆ. ಬೇರೆ ಏನಾರ ಇನ್ಫೆಕ್ಷನ್ಸ್ ಆಗಿ ತುಂಬಾ ಕಿವಿ ನೋವು ಆಗ್ತಾ ಇದ್ರೆ ದಯವಿಟ್ಟು ಡಾಕ್ಟರ್ಗೆ ತೋರಿಸಿ. ಸುಮ್ಮನೆ ಇಯರ್ಬಡ್ಸ್ನ ಹೆಚ್ಚಾಗಿ ಬಳಸಿ ಕಿವಿಗೆ ಗಾಯ ಮಾಡಬೇಡಿ. ಓಕೆನಾ? ನೆಕ್ಸ್ಟ್ 6ನೇ ತಪ್ಪು, ವರ್ಕೌಟ್ ಮಾಡಿದ್ಮೇಲೆ ಸ್ನಾನ ಮಾಡ್ದಲೇ ಇರೋದು. ಇತ್ತೀಚಿನ ಕಾಲದಲ್ಲಿ ಎಲ್ಲರಿಗೂ ಹೆಲ್ತ್ ಕಾನ್ಷಿಯಸ್ ಜಾಸ್ತಿನೇ ಆಗಿದೆ. ಯೋಗ, ವಾಕಿಂಗ್, ಜಾಗಿಂಗ್, ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಿರ್ತಾರೆ ಅಥವಾ ಸ್ಪೋರ್ಟ್ಸ್ ಆಡ್ತಿರ್ತಾರೆ, ಟೆನ್ನಿಸು, ಶಟಲ್, ಹೀಗೆ ಕೆಲವು ಸ್ಪೋರ್ಟ್ಸ್ನೂ ಆಡ್ತಾ ಇರ್ತಾರೆ. ಆದರೆ ಏನು ತಪ್ಪು ಮಾಡ್ತಾ ಇದ್ದಾರೆ ಅಂದರೆ, ಈ ವರ್ಕೌಟ್ ಆದಮೇಲೆ ಸ್ನಾನ ಮಾಡಲ್ಲ. ನೀವು ವರ್ಕೌಟ್ ಮಾಡಿದ್ಮೇಲೆ ಸ್ನಾನ ಮಾಡಲೇಬೇಕು. ಏನಕ್ಕೆ ಅಂದರೆ, ನೀವು ವರ್ಕೌಟ್ ಮಾಡಿದಾಗ ನಿಮ್ಮ ದೇಹದಿಂದ ಬೆವರು ಹೊರಗಡೆ ಬಂದಿರುತ್ತೆ. ಆ ಬೆವರು ಹಾಗೆ ಇದ್ರೆ ತುಂಬಾ ರೀತಿಯ ಸ್ಕಿನ್ ಅಲರ್ಜೀಸ್ ಆಗುತ್ತೆ. ಬೆವರಿನ ಸ್ಮೆಲ್ ಬರುತ್ತೆ, ಬೆವರುಗುಳೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ತುಂಬಾ ಆಗುತ್ತೆ. ಅದರಿಂದ ನೀವು ಯಾವುದೇ ವರ್ಕೌಟ್ ಮಾಡಿದ್ರು ವರ್ಕೌಟ್ ಮುಗಿದ ಮೇಲೆ ಕಂಪಲ್ಸರಿಯಾಗಿ ಸ್ನಾನ ಮಾಡಿ. ನೆಕ್ಸ್ಟ್ 7ನೇ ತಪ್ಪು, ಆಹಾರ ತಿಂದ್ಮೇಲೆ ಬಾಯಿನ ತೊಳಿದಲೇ ಇರೋದು. ಆಹಾರ ತಿನ್ನೋ ಮುಂಚೆ ಎಲ್ಲರೂ ಕೈಗಳನ್ನ ಚೆನ್ನಾಗಿ ತೊಳ್ಕೊತೀರಾ, ಹೌದಲ್ವಾ? ಆದರೆ ಆಹಾರ ತಿಂದಮೇಲೆ ಬಾಯಿನ ತೊಳೆಯಲ್ಲ. ನಾವು ಯಾವುದೇ ಆಹಾರ ತಿಂದ್ರೂ ನಾವು ತಿಂದಂತ ಆಹಾರ ನಮ್ಮ ಹಲ್ಲಿನ ಸಂಧಿ ಎಲ್ಲ ಸೇರ್ಕೊಂಡಿರುತ್ತೆ. ಅದಕ್ಕೋಸ್ಕರ ಊಟ ಮಾಡಿದ ತಕ್ಷಣ ಬಾಯನ್ನು ಚೆನ್ನಾಗಿ ಮುಕ್ಕಳಿಸ್ಬೇಕು. ಅದರಿಂದ 11 ಸಾರಿ ಬರೀ ನೀರಿನಿಂದನೇ ಚೆನ್ನಾಗಿ ಮುಕ್ಕಳಿಸಿ ಒಗಿಬೇಕು. ಹೀಗೆ ಮಾಡೋದ್ರಿಂದ ಬಾಯಿನೂ ಸ್ವಚ್ಛ ಆಗುತ್ತೆ, ಹಲ್ಲಿನ ಮಧ್ಯೆ ಸೇರಿರುವಂತಹ ಆಹಾರ ಕೂಡ ಹೊರಗಡೆ ಬರುತ್ತೆ. ಇದರಿಂದ ಹಲ್ಲು
ಹುಳುಕಲ್ಲಾಗೋದು ಆದಷ್ಟು ಕಡಿಮೆ ಆಗುತ್ತೆ. ಬಾಯಿ ದುರ್ವಾಸನೆನೂ ಕಡಿಮೆ ಆಗುತ್ತೆ. ದಂತ ಸಮಸ್ಯೆಗಳು ಆದಷ್ಟು ಬರಲ್ಲ. ನೆಕ್ಸ್ಟ್ 8ನೇ ಕೆಟ್ಟ ಅಭ್ಯಾಸ, ಮುಖನ ಪದೇ ಪದೇ ಟಚ್ ಮಾಡ್ಕೊಳ್ಳೋದು. ತುಂಬಾ ಹೆಣ್ಮಕ್ಳಿಗೆ ಈ ಕೆಟ್ಟ ಅಭ್ಯಾಸ ಇದೆ. ಪ್ರತಿದಿನ ನಮ್ಮ ಕೈಗಳಿಂದ ತುಂಬಾ ವಸ್ತುಗಳನ್ನ ಮುಟ್ತಾ ಇರ್ತೀವಿ. ನಮ್ಮ ಕೈಗಳ ಮೇಲೆ ತುಂಬಾ ರೀತಿಯ ಬ್ಯಾಕ್ಟೀರಿಯಾಸ್ ಇರುತ್ತೆ. ನಾವು ಪದೇ ಪದೇ ಕೈಗಳಿಂದ ಮುಖ ಟಚ್ ಮಾಡ್ತಾ ಇದ್ರೆ ಆ ಬ್ಯಾಕ್ಟೀರಿಯಾ ಎಲ್ಲ ಮುಖಕ್ಕೆ ಸೇರುತ್ತೆ, ಪಿಂಪಲ್ಸ್ ಬರುತ್ತೆ, ಇನ್ಫೆಕ್ಷನ್ಸ್ ಆಗುತ್ತೆ, ಸ್ಕಿನ್ ಅಲರ್ಜಿ ಕೂಡ ಆಗುತ್ತೆ. ಆದ್ರಿಂದ ಸುಮ್ಮನೆ ಮುಖನ ಟಚ್ ಮಾಡ್ಕೋಬೇಡಿ. ಮುಖನ ಪ್ರತಿದಿನ 3-4 ಸಲನಾದ್ರೂ ಬರೀ ತಣ್ಣೀರಿಂದ ನೀಟಾಗಿ ತೊಳಿರಿ, ಸಾಕು. ಫೇಸ್ ಕ್ಲೀನ್ ಆಗಿರುತ್ತೆ, ಇನ್ಫೆಕ್ಷನ್ಸ್ ಕೂಡ ಆಗಲ್ಲ. ನೆಕ್ಸ್ಟ್ 9ನೇ ತಪ್ಪು, ಸಾಕ್ಸ್ ಹಾಕೊಳ್ದಲೆ ಶೂ ಹಾಕೊಳ್ಳೋದು. ಇತ್ತೀಚೆಗೆ ಯಂಗ್ಸ್ಟರ್ಸ್, ಯೂತ್ ಈ ತಪ್ಪು ಮಾಡ್ತಾ ಇದ್ದಾರೆ. ಅದೊಂಥರ ಫ್ಯಾಷನ್ ಅನ್ಕೋತಾ ಇದ್ದಾರೆ. ಆದ್ರೆ ಆ ಫ್ಯಾಷನ್ ಇಂದ ತುಂಬಾ ರೀತಿಯ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಸಾಕ್ಸ್ ಹಾಕೊಳ್ದಲೆ ಶೂ ಹಾಕೊಂಡ್ರೆ ನಿಮ್ಮ ಪಾದದಲ್ಲಿ, ಉಗುರಿನಲ್ಲಿ ತುಂಬಾ ರೀತಿಯ ಫಂಗಲ್ ಇನ್ಫೆಕ್ಷನ್ಸ್ ಖಂಡಿತವಾಗ್ಲೂ ಆಗುತ್ತೆ. ಸ್ಕಿನ್ ಅಲರ್ಜೀಸ್ ಆಗುತ್ತೆ. ಅದಕ್ಕೋಸ್ಕರ ಸಾಕ್ಸ್ ಹಾಕೊಂಡೇ ಶೂ ಹಾಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೊನೆ ತಪ್ಪು, ಕೈಗಳನ್ನ ಸರಿಯಾಗಿ ತೊಳಿದಲೇ ಇರೋದು. ನೀವು ಹೋಟೆಲ್ಗೆ ಹೋದಾಗ ಊಟ ಮಾಡೋದಕ್ಕಿಂತ ಮುಂಚೆ ಕೈಗಳನ್ನ ಚೆನ್ನಾಗಿ ತೊಳ್ಕೊಂಡು ಬರ್ತೀರಾ. ನಂತರ ಆರ್ಡರ್ ಮಾಡಬೇಕಾದ್ರೆ ಮೆನು ಕಾರ್ಡನ್ನ ಮುಟ್ತೀರಾ, ರೈಟ್? ಮೆನು ಕಾರ್ಡ್ನಲ್ಲಿ ಟಾಯ್ಲೆಟ್ ಸಿಂಕ್ಗಿಂತ 20% ಜಾಸ್ತಿ ಬ್ಯಾಕ್ಟೀರಿಯಾಸ್ ಇರುತ್ತೆ. ಇದು ನಿಮ್ಗೆ ಗೊತ್ತಾ? ಆ ಮೆನು ಕಾರ್ಡಿಂದನೇ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ. ಅದರಿಂದ ಇನ್ನು ಮುಂದೆ ನೀವು ಯಾವುದೇ ಹೋಟೆಲ್ಗೆ ಹೋದ್ರೂ ಫಸ್ಟ್ ಮೆನು ಕಾರ್ಡ್ ತೊಗೊಂಡು ಆರ್ಡ್ರ್ ಎಲ್ಲ ಮಾಡಿಬಿಡಿ. ನಂತರ ಹೋಗಿ ಚೆನ್ನಾಗಿ ಕೈ ತೊಳ್ಕೊಂಡು ಬನ್ನಿ. ಓಕೆ? ಊಟದ ಮುಂಚೆ, ಊಟದ ನಂತರ ಚೆನ್ನಾಗಿ ಕೈ ತೊಳಿಬೇಕು. ವಾಶ್ರೂಮ್ಗೆ ಹೋಗಿ ಬಂದಮೇಲೂ ಕೈ ತೊಳಿಬೇಕು. ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ, ದೊಡ್ಡವ್ರಿಗೂ ಅಷ್ಟೇ, ಹೊರಗಡೆಯಿಂದ ಬಂದ ತಕ್ಷಣ ಕೈ ಕಾಲುಗಳನ್ನ ಚೆನ್ನಾಗಿ ತೊಳೆಯೋದಕ್ಕೆ ಹೇಳಿ. ನಿಮ್ಮ ಕೈಗಳನ್ನ ಸರಿಯಾದ ಪದ್ಧತಿಯಲ್ಲಿ 1 ನಿಮಿಷನಾದರೂ ತೊಳಿರಿ. ಅದರಿಂದ ತುಂಬ ರೀತಿಯ ಇನ್ಫೆಕ್ಷನ್ಸ್ಗೆ ದೂರ ಇರ್ಬೋದು. ನೋಡಿದ್ರಲ್ವಾ ನೀವು ಮಾಡ್ತಾ ಇರುವಂತಹ ಚಿಕ್ಕ ಪುಟ್ಟ ತಪ್ಪುಗಳು? ಈ ಚಿಕ್ಕ ಪುಟ್ಟ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ದೊಡ್ಡ ದೊಡ್ಡ ಇನ್ಫೆಕ್ಷನ್ಸ್ ಆಗುತ್ತೆ, ಕಾಯಿಲೆ ಬೀಳಬೇಕಾಗುತ್ತೆ. ಹುಷಾರಾಗಿ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಾ? ಹಾಗಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.